ದಯವಿಟ್ಟು ಎಲ್ಲರೂ ಕೂಡ ಅತ್ಯಂತ ಸಾವಧಾನದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದೀನಿ. ಎಚ್.ಎಸ್. ಅಂಟಪ್ಪರವರು ಆಗಮಿಸಿದ್ದಾರೆ. ಅವರು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತೇನೆ. ಅವರು ಕೂಡ ನಾನು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಮಸ್ತ ಗುಂಡ್ಲುಪೇಟೆಯ ನಾಗರಿಕ ಬಂಧುಗಳೇ, ಸಜ್ಜನರೇ, ವೇದಿಕೆ ಬಂದಿರುವ ಗಣ್ಯರೇ, ನಿಮ್ಮೆಲ್ಲರಿಗೂ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಆ ದರ್ಗೆ ದೊಡ್ಡವರ ಮಲೆ ಮಹದೇಶ್ವರವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಈ ಒಂದು ವಿನೂತನ ಕಾರ್ಯಕ್ರಮವನ್ನು ನಾವು ರಾಜ್ಯ ಮಟ್ಟದಲ್ಲಿ ಮಾಡಬೇಕಾಗಿತ್ತು. ಇವತ್ತು ನಮ್ಮೂರಿನಲ್ಲಿ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷ ಅಂತ ನಾನು ಭಾವಿಸ್ತಾ ನಾನು ಸಣ್ಣದಾಗಿ ನನ್ನ ಪ್ರಾಸ್ತಾವಿಕ ಮಾತು ಮುಗಿಸಿ ನಾನು ಸ್ವಾಗತ ಭಾಷಣವನ್ನು ಪ್ರಾರಂಭ ಮಾಡ್ತೀನಿ. ಮೊದಲನೇದಾಗಿ ಹಲವಾರು ಗಣ್ಯರು ನಮ್ಮ ಎದುರುಗಡೆ ಕುಳಿತಿದ್ದಾರೆ. ನೀವು ಯಾರು ಅಣ್ಣಂತ ಭಾವಿಸಬೇಡಿ. ವೇದಿಕೆ ಚಿಕ್ಕದಿರೋದ್ರಿಂದ ನಾನು ಕೆಲವರನ್ನ ವೇದಿಕೆ ಕರೆಯೋಕ್ಕಾಗಿಲ್ಲ. ಆದರೆ ಯಾರೂ ಕೂಡ ಮನಸ್ಸು ಮಾಡ್ಕೊಳ್ಬೇಡಿ ಅನ್ನೋದು ನನ್ನ ಹಂಬಲ್ ರಿಕ್ವೆಸ್ಟು. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಲೇಬೇಕು ಅಂತೇಳಿ ನಾನು ಪ್ರಯತ್ನ ಮಾಡಿದಾಗ ನನ್ನೊಟ್ಟಿಗೆ ಸಹಕಾರವನ್ನು ಮಾಡಿಕೊಟ್ಟವರು ನಮ್ಮ ವಾಲ್ಮೀಕಿ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಶ್ರೀಮತಿ ರತ್ನಮ್ಮನವರು. ಅವರು ಕೂಡ ನನ್ನೊಟ್ಟಿಗೆ ಇಬ್ಬರೂ ಚಾಮರಾಜನಗರ ಜಿಲ್ಲೆಯಲ್ಲಿ 2018-19 ಸಾಲಿನಲ್ಲಿ ವಿಶೇಷ ಕರ್ನಾಟಕ ಜನಪದ ಅಕಾಡೆಮಿ ಫೆಲೋಶಿಪ್ಪನ್ನು ತೆಗೆದುಕೊಂಡು ಫೆಲೋಶಿಪ್ ಅಂತ ಹೇಳಿದ್ರೆ ಯೂನಿವರ್ಸಿಟಿನಲ್ಲಿ ಹೇಗೆ PhD ಇದೆ ಅದೇ ರೀತಿಯೂ ಫೆಲೋಶಿಪ್ಪು. ಸುಮಾರು ಜನಕ್ಕೆ ನನ್ನ ಇನ್ವಿಟೇಷನ್ ನೋಡಿ ಕನ್ಫ್ಯೂಸ್ ಆಗಿದ್ದಾರೆ, ಏನು ಡಾಕ್ಟ್ರೇಟ್ ತಗೊಂಡಿದ್ದಾರೆ, ಏನೋ ಮಾಡ್ಕೊಂಡಿದ್ದಾರೆ ಅಂತೇಳಿ ವಾಟ್ಸಪ್ನಲ್ಲಿ ಬೆಳಗ್ಗೆ ಮೆಸೇಜ್ ಕಳಿಸಿದ್ದಾರೆ. ನಾವೇನು ಡಾಕ್ಟ್ರೇಟ್ ಹಾಕೊಳಕ್ಕೆ ಬಂದಿಲ್ಲ. ಸರ್ಕಾರ ನಿಯಮಿಸಿರ್ತಕ್ಕಂಥ ನಿಯಮದೊಳಗಡೆ ನಾವು ಕೆಲಸ ಮಾಡಿದ್ದೀವಿ, ಫೆಲೋಶಿಪ್ನ ತೆಗೆದುಕೊಂಡಿದ್ದೀವಿ. ಅವರು ಶೋಧಿಗಳ ಆಚರಣೆ ಕುರಿತು ಸಂಶೋಧನೆಯನ್ನು ಮಾಡಿದ್ದಾರೆ. ನಾವು ನೀಲಗಾರರ ಪದ ಅಂದರೆ ಇಲ್ಲಿ ಕೂತಿರ್ತಕ್ಕಂಥ ನೋಡಿ ಮಹಾಪುಣ್ಯದವರು ಇದ್ದಾರಲ್ಲ, ಅವರು ಹೇಗೆ ನಮ್ಮ ಸಂಸ್ಕೃತಿಯನ್ನು ಈ ಜನತೆಗೆ ಕಟ್ಟಿಕೊಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ನಾನು ಸಂಶೋಧನೆ ಮಾಡಿ ಒಂದು ಪುಟ್ಟ ಪುಸ್ತಕವನ್ನು ಮಾಡಿ ಸರ್ಕಾರಕ್ಕೆ ಅದನ್ನು ನಾವು ತಲುಪಿಸಿ ಅದು ಇವತ್ತು ನಮಗೆಲ್ಲರಿಗೂ ಕೂಡ ಗೌರವವನ್ನು ತರುವಂಥ ಕೆಲಸವನ್ನು ಮಾಡಿದೆ. ಆ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದ್ದೇವೆ. ತಲೆಹತ್ತೂರಿನಲ್ಲಿ ಇವತ್ತು ನಾವು ಮಾಡಿದ್ದೇವೆ ಅಂತೇಳಿ ಯಾರು ಅನ್ನೋಂತ ಭಾವಿಸಬೇಡಿ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಬೇಕು ಅಂತೇಳಿ ನಾನು ಬಹಳ ಪ್ರೀತಿಯಿಂದ ಕೇಳ್ಕೊಂಡಾಗ ಒಂದು ಮಾತನ್ನು ಕೂಡ ಹೆಚ್ಚು ಮಾತಾಡಲಿಲ್ಲ. ಅವರು ಕನೆಕ್ಷನ್ ನೀವು ಏನು ಮಾಡ್ತೀಯ ನಾನು ನಿಮ್ಮ ಜೊತೆ ಇರ್ತೀನಿ, ನಮ್ಮ ಮಠದಿಂದ ನಿಮಗೆ ಸಂಪೂರ್ಣ ಸಹಕಾರ ಇದೆ ಅಂತೇಳಿ ನಾನು ನಿಜವಾಗ್ಲೂ ಇವತ್ತು ನಾನು ಏನಾದರೂ ಈ ಜಾಗವನ್ನು ನೆನೆಸ್ಕೋಬೇಕು ಅಂದ್ರೆ ಅವ್ರ ತಂದೆಯವರಿಂದ
ನಾನು ಚಿಕ್ಕಮಗಳೂರು ಗ್ರಾಮಕ್ಕೆ ಹೋದಾಗ ನಾವು ಸಂಶೋಧನೆ ಮಾಡಬೇಕು ಅಂತೇಳಿ ಈ ಕಲಾವಿದರು ಇಲ್ಲಿ ಕುಳಿತಿದ್ದಾರೆ, ಇವ್ರನ್ನ ಕರ್ಕೊಂಡು ಇಡೀ ಚಿಕ್ಕಮಗಳೂರು, ಬೊಪ್ಪೇಗೌಡನಪುರ, ಕಪ್ಪುಡಿ ಮತ್ತೆ ಎಲ್ಲೆಲ್ಲಿ ದೊಡ್ಡವರು ಪ್ರಯಾಣ ಮಾಡಿ ಬಂದಿದ್ದಾರೆ ಆ ಪ್ರದೇಶವನ್ನೆಲ್ಲ ಸುಂದರಗಳ ಜೊತೆಗೆ ₹1 ಬಸ್ ಚಾರ್ಜ್ ಇಸ್ಕೊಳ್ಳದೆ ಹಸುರನ್ನು ಕೆಲಸ ಮಾಡಿದ್ದಾರೆ. ಆವಾಗ ನಾವು ಇವರು ಮಠದ ಹತ್ರ ಹೋದಾಗ ಪ್ರಭುರಾಜ ಅರಸು ಅವರು ಇವತ್ತು ದೈವಾಧೀನರಾಗಿದ್ದಾರೆ. ಅವರ ಪಾದಕ್ಕೆ ನಾನು ಶರಣಾಗಿ ಅವರು ಇವತ್ತು ಈ ಕಾರ್ಯಕ್ರಮ ಮಾಡಲಿಕ್ಕೆ ಕಾರಣೀಭೂತರು. ಅದನ್ನು ಹೇಳ್ಕೊಂಡಾಗ ಅವರು ನಮ್ಮ ತಂದೆಯವರ ಪದ್ಧತಿಯನ್ನು ನಾವು ಮುಂದುವರಿಸ್ಕೋಬೇಕು, ನೀವೇನು ಮಾಡ್ತೀರಾ ಖಂಡಿತವಾಗಿ ಮಾಡಿ, ನಾನು ಖಂಡಿತ ಬರ್ತೀನಿ ಅಂತೇಳಿ ತುಂಬ ಮನಸ್ಸಿನಿಂದ ಬಂದು ಇಷ್ಟು ಸುಗಮವಾಗಿ ಕಾರ್ಯವನ್ನು ಮಾಡಲಿಕ್ಕೆ ನಿಜವಾದಂಥ ಕಾರಣೀಭೂತರು ಸಹಕಾರ ಮೂರ್ತಿಗಳು ನಮ್ಮ ಪ್ರಭುರಾಜ ಅರಸವರು. ಅವರಿಗೆ ನಮ್ಮ ನೀಡದ ಪರವಾಗಿ ಹಾಗೂ ನಮ್ಮ ಎಲ್ಲ ಭಕ್ತಾದಿಗಳ ಪರವಾಗಿ ಬಂದಿರತಕ್ಕಂಥ ಸಜ್ಜನ ನಾಗರಿಕರ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿ ನಾನು ಫೋನ್ ಕರೆ ಮಾಡಿದಾಗ ಭವಿಷ್ಯ ನಮ್ಮ ತಾಲೂಕಿನ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳಿದ್ರೆ ಮುಕ್ತ ಮನಸ್ಸಿನಿಂದ ಕೆಲಸ ಮಾಡಿ ಬಂದವರು ನಮ್ಮ ದಿವಂಗತ ಎಚ್.ಎಸ್. ಮಾಧವ ಪ್ರಸಾದ್ ಅವರು. ಅವರ ಸುಪುತ್ರರನ್ನು ಅದೇ ಕಾಲದಲ್ಲಿ ಹೋಗ್ತಾ ಇದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಒಂದು ಹೆಜ್ಜೆ ಮುಂದೆ ಇರ್ತಾರೆ. 17ನೇ ತಾರೀಕು ಮಾಡ್ಬಿಡಿ ನಿಮ್ಮ ಸಮಯ ಖಂಡಿತ ನಿಮ್ಮ ಕಾರ್ಯಕ್ರಮಗಳನ್ನ ಯಾವತ್ತೂ ಅಬ್ಸೆಂಟ್ ಆಗೋದಿಲ್ಲ. ಸುಮಾರು ಜನ ಶಾಸಕರು ಬರ್ತಾರ ಅಂತ ನಾನು ಪ್ರಶ್ನೆ ಮಾಡ್ತಿದ್ರು. ಖಂಡಿತ ಬರ್ತಾರೆ, ಯಾಕಂದ್ರೆ ನಮ್ಮೆಲ್ಲ ಅವ್ರಿಗೆ ಒಂದು ಅಭಿಮಾನ ವಿಶ್ವಾಸ ಇದೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಪುಟ್ಟ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬಂದರೆ ನನ್ನ ಜನತೆಯ ಕೊಡ್ತೀನಿ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತೇಳಿ ಕೇಳಿಕೊಂಡಾಗ ನಮ್ಮ ಜಿಲ್ಲೆಯ ಖಜಾನಾಧಿಕಾರಿಗಳಾಗಿ ತುಂಬ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ ಜನಪದ ಸಂಸ್ಕೃತಿನಲ್ಲೇ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ನಮ್ಮ ಶ್ರೀಮತಿ ನಾಗರತ್ನ ಮಳವಳ್ಳಿಯವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಧ್ಯಕ್ಷತೆ ವಹಿಸಿಕೊಂಡಿದ್ದೆ. ಅವರಿಗೆ ವಿಶೇಷವಾಗಿ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಮತ್ತೋರ್ವರು ನಮ್ಮ ಸೋಲಿಗರ ಆಚರಣಾ ಜಗತ್ತು ಕೃತಿಯನ್ನು ಲೋಕಾರ್ಪಣೆ ಮಾಡಿಕೊಡ್ಬೇಕು ಅಂತ ಕೇಳಿಕೊಂಡಾಗ ನಾನು ಹುಡುಕಾಡ್ತಾ ಇರುವಂಥ ಸಮಯದಲ್ಲಿ ನಮ್ಮ ಫೆಲೋಶಿಪ್ಪರಾಗಿರ್ತಕ್ಕಂಥ ಶ್ರೀಮತಿ ರತ್ನಮ್ಮನವರು, ನನ್ನ ಸ್ನೇಹಿತೆ, ನನ್ನ ಜೊತೆ ಓದ್ತಿದ್ದವರು, ದೊಡ್ಡ ಅಧಿಕಾರಿಯಾಗಿದ್ದಾರೆ. ಅವ್ರು ನಮ್ಮ ವೇದಿಕೆ ಮೇಲೆ ನೋಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಮ್ಮ ಡಾಕ್ಟರ್ ಲಕ್ಷ್ಮಮ್ಮ ಮೇಡಮ್ ಬಂದಿದ್ದಾರೆ. ನಮ್ಮ ಜಿಲ್ಲೆಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಜಂಟಿ ನಿರ್ದೇಶಕರು. ಇವತ್ತು ಸೋಲಿಗರ ಆಚರಣಾ ಜಗತ್ತು ಕೃತಿಯನ್ನು ಲೋಕಾರ್ಪಣೆ ಮಾಡಿದ ಅವರಿಗೆ ನಾನು ವಿಶೇಷವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಮತ್ತೋರ್ವ ಮುಖಂಡರು 10 ನಿಮಿಷದಲ್ಲಿ ಬರ್ತಾರೆ. ನೀಲಗಾರ ಪದಗಳಲ್ಲಿ ಸಾಮಾಜಿಕ ಕೃತಿಯನ್ನು ಲೋಕಾರ್ಪಣೆ ಮಾಡಲಿಕ್ಕೆ ವೆಂಕಟರಮಣ ಸ್ವಾಮಿ ಪಾಪು ಅವರು, ನಮ್ಮ ಜಿಲ್ಲೆಯ ಪ್ರಸಿದ್ಧ ಅಂಬೇಡ್ಕರ್ ವಾದಿಗಳು, ಅವ್ರು ಬರ್ತಾರೆ. ಅವ್ರು ಬರೋ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ, ಹಾಗೆ ಈ ಸೋಲಿಗರ ಮತ್ತು ಈ ನೀಲಗಾರ ಪದಗಳಲ್ಲಿ ಸಾಮಾಜಿಕತೆ ಕುರಿತು ಕೃತಿಯನ್ನು ಮಾತಾಡಬೇಕು, ಯಾವ ಜನಪದ ತಜ್ಞರನ್ನು ನಾನು ಭೇಟಿ ಮಾಡಬೇಕು ಅಂದಾಗ ನಮ್ಮ ತಾಲೂಕಿನ ಎಲ್ಲರೂ ಕೂಡ ನನಗೆ ಸಜೆಸ್ಟ್ ಮಾಡಿದ್ದು ನಮ್ಮ ಮಾಧವ್ ಶಂಕರಪುರ ಸರ್ ಅವರು. ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತೆಗೆದುಕೊಳ್ಳುವ ಮೂಲಕ ನಮ್ಮ ಜಿಲ್ಲೆಯ ಖ್ಯಾತಿ ಅದ್ಭುತ ವಿದ್ವಾನ್ ಅವರು, ಜನಪದ ಮಾದೇಶ್ವರ ಮಂಟಸ್ವಾಮಿ ಕಾವ್ಯದಲ್ಲಿ ತುಂಬ ಪರಿಣಿತಿಯಿಂದ ಪಡೆದಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ನನ್ನ ಜನತೆ ಬಗ್ಗೆ ಸ್ವಾಗತವನ್ನು ಮಾಡ್ತೇನೆ. ಹಂಗೆ ಹಾಡಿ ಚಪ್ಪಾಳೆ ಚಪ್ಪಾಳೆ ಒಂದು ಚಪ್ಪಾಳೆ ಐದು ಜನ ಹಾಕ್ಸ್ಕೊಳ್ಳಿ, 5 ಜೋಡಿದಾಗ ಹಾಕ್ಸ್ಕೊಳ್ಳಿ, 5 ಜೋಡಿದಾಗ ಹಾಕ್ಸ್ಕೊಳ್ಳಿ. ಸ್ವಾಮಿ ನಾವು ಸ್ವಾಮಿ ಬನ್ನಿ ಒಳಗೆ